ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಈ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ವಿ.ಎಸ್. ಉಗ್ರಪ್ಪ ಅವರು ಫ್ರೀಡಂ ಟಿವಿ ಜೊತೆ ಮಾತನಾಡಿದ್ದಾರೆ. ಅವರೇನು ಹೇಳಿದ್ರು ಬನ್ನಿ ನೋಡೋಣ. ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಬಳಿಕ ನಮ್ಮ ಜೊತೆ ವಿ.ಎಸ್. ಉಗ್ರಪ್ಪ ಅವರು ಇದ್ದಾರೆ. ಅವ್ರ ಜೊತೆ ಇವತ್ತು ನೇರವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ಮಾತನಾಡ್ತೋಣ. ವಿಚಾರ ಏನಂತಂದ್ರೆ ರಾಜ್ಯದ ಒಂದು ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಹೈಕಮಾಂಡ್ ಇಂದ ದೊಡ್ಡ ಮಟ್ಟದಲ್ಲಿ ಒಂದು ಸಂದೇಶ ಬಂದಿರುವಂತದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಮ್ಮ ಜೊತೆ ಉಗ್ರಪ್ಪ ಅವರು ಮಾತನಾಡ್ಲಿಕ್ಕೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ರಾಜ್ಯದ ಒಂದು ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಸಂದೇಶ ಬಂದಿದೆ ಹೈಕಮಾಂಡ್ ಇಂದ. ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಯಾರ ಸಂದೇಶ? ಇಂಟರ್ನಲ್ ಮಾಹಿತಿಯ ಪ್ರಕಾರ ಬಂದಿರುವಂತಹ ವಿಚಾರ ಸರ್. ಇಲ್ಲ, ನನಗೇನು ಸಹ, ನಾನು ರಾಜ್ಯದ ಪಕ್ಷದ ಉಪಾಧ್ಯಕ್ಷನಿದ್ದೇನೆ. ಆ ಥರ ಯಾವುದೇ ಸಂದೇಶ ಬಂದಿಲ್ಲ. ಅಧಿಕೃತವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಕೆ.ಸಿ. ವೇಣುಗೋಪಾಲ್ರವರು, ಅಡ್ಮಿನಿಸ್ಟ್ರೇಷನ್ ಇನ್ಚಾರ್ಜ್ ಇರೋರು, ನಿನ್ನೆ ಅವರು ಪ್ರೆಸ್ಸನ್ನು ಅಡ್ರೆಸ್ ಮಾಡಿ ಹೇಳಿದ್ದಾರೆ. ನಾವು ನಿಜ ಸೇರಿದ್ದು ನಿಜ, ಚರ್ಚೆ ಮಾಡಿದ್ದು ನಿಜ. ಯಾವ ವಿಚಾರಕ್ಕೆ ಚರ್ಚೆ ಮಾಡಿದ್ದೇವೆ? ಇದು ರಾಜ್ಯಸಭಾ ಸೀಟುಗಳ ಬಗ್ಗೆ, ವಿಧಾನ ಪರಿಷತ್ತಿನ ಸೀಟುಗಳ ಬಗ್ಗೆ ಅಂತ ಹೇಳಿದ್ದಾರೆ. ಸೊ ಅಂತಿಮವಾಗಿ ಚರ್ಚೆ ಮಾಡಿ ರಾಜ್ಯದ ಹಿತದೃಷ್ಟಿಯಿಂದ, ಪಕ್ಷದ ಹಿತದೃಷ್ಟಿಯಿಂದ ರಾಜ್ಯಸಭೆಗೆ ಯಾರು ಹೋಗಬೇಕು, ನಾನು ಸಹ ರಾಜ್ಯಸಭಾದ ಆಕಾಂಕ್ಷೆ ಇದ್ದೇನೆ, ಕೌನ್ಸಿಲ್ಗೆ ಯಾರು ಹೋಗಬೇಕು, ಅನೇಕರು ಇದ್ದಾರೆ. ಸೊ ಹಾಗಾಗಿ ಆ ತೀರ್ಮಾನ ಏನೇ ಮಾಡಿದ್ರು ಸಹ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ನಾಯಕರಾಗಿ ಅದನ್ನು ಸ್ವಾಗತ ಮಾಡಬೇಕೇ ಹೊರತು ಅದರ ಬಗ್ಗೆ ಇನ್ನು ತೀರ್ಮಾನಗಳಾಗದೇ ಇದ್ದಂಥ ಸಮಯದಲ್ಲೂ ಸಹ ಯಾವುದೇ ರಿಯಾಕ್ಷನ್ ಅನ್ನ ಮಾಡತಕ್ಕಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ. ನೀವೇನು ವಿಚಾರ ಹೇಳ್ತಾ ಇದ್ದೀರಿ, ಆ ವಿಚಾರ ಬರೀ ಸ್ಪೆಕ್ಯುಲೇಷನ್ ಇದೆಯೇ ಹೊರತು ಇಲ್ಲಿವರೆಗೂ ಪಕ್ಷದ ತೀರ್ಮಾನ ಆಗಿದೆ ಅಂತೇಳಿ ಒಂದಿಷ್ಟು ಸುಳಿವು ಸಹ ಪಕ್ಷದ ಕಾರ್ಯಕರ್ತರಿಗಾಗಲಿ ನಾಯಕರಿಗಾಗಲಿ ಇಲ್ಲ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಪಕ್ಷ ತೀರ್ಮಾನ ಆದಂಥ ಸಂದರ್ಭದಲ್ಲಿ ಸೊ ಅದನ್ನು ನಾವೆಲ್ಲರೂ ಸಹ ಗಮನಿಸಬಹುದು, ಅದನ್ನು ಸ್ವಾಗತ ಮಾಡುವಂಥದ್ದನ್ನು ಮಾಡಬಹುದು. ಅರ್ಥ ಈ ಕಾಲಘಟ್ಟದಲ್ಲಿ ಸೊ ಈ ರೀತಿಯ ಸ್ಪೆಕ್ಯುಲೇಷನ್ಸ್ಗೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು ರಿಯಾಕ್ಟ್ ಮಾಡೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತ, ಅಪ್ರಸ್ತುತ ಅಂತೇಳಿ ನಾನು ಭಾವಿಸ್ತೇನೆ. ಸರ್, ಒಂದು ವೇಳೆ ಏನಾದರೂ ಬದಲಾವಣೆ ಸೂಚನೆ ಏನಾದರೂ ಬಂತಂದ್ರೆ ಆದಂಥ ಸಂದರ್ಭದಲ್ಲಿ ಅಹಿಂದ ಒಂದು ಕೋಟೆ ಏನಾಗ್ಬೋದು ಸರ್? ಒಂದು ಏನಾಗ್ಬೋದು ನಿಮ್ಮ ಪ್ರಕಾರ? ನಾನು ಅದನ್ನು ಇಫ್ಸ್ ಅಂಡ್ ಬಟ್ಸ್ಗೆ ಸೊ ಉತ್ತರ ಕೊಟ್ಟರೆ ಇದು ಎಲ್ಲೋ ಒಂದು ಕಡೆ ಪಕ್ಷದ ಇಮೇಜ್ಗೆ, ಸರ್ಕಾರದ ಇಮೇಜ್ಗೆ ಧಕ್ಕೆ ಆಗುವಂಥ ಸಂದರ್ಭಗಳು ಸೃಷ್ಟಿ ಆಗ್ತವೆ. ಸೊ ಇಪ್ಸು ಬಟ್ಸ್ಗೆ ಅಂದರೆ, ಆದರೆ ಇವನ್ನೆಲ್ಲನೂ ಸಹ ಸೊ ಅದಕ್ಕೆ ಉತ್ತರ ಕೊಡುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ. ಯಾಕಂದರೆ ನಮ್ಮದು ರಾಷ್ಟ್ರೀಯ ಪಕ್ಷ, ಅನೇಕ ದಶಕಗಳ ಇತಿಹಾಸ ಹೊಂದಿರತಕ್ಕಂಥ ಪಕ್ಷ. ನಮ್ಮ ಪಕ್ಷದ ನಾಯಕತ್ವ ಯಾವ್ಯಾವ ಸಂದರ್ಭದಲ್ಲಿ ಏನೆಲ್ಲ ತೀರ್ಮಾನಗಳನ್ನು ಸರ್ಕಾರ ಇರ್ಬೋದು, ಪಕ್ಷ ಇರ್ಬೋದು, ಅಥವಾ ಇನ್ನಿತರ ವಿಚಾರಗಳಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ಪರಂಪರೆಯನ್ನ, ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಸೊ ಈ ರೀತಿಯ ಅಂತೆಕಂತೆಗಳಿಗೆ ಬಹುಶಃ ಏನಾದರೂ ರಿಯಾಕ್ಟ್ ಮಾಡಿದ್ರೆ ಅದು ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ತೊಂದರೆ ಆಗುತ್ತೆ ಅನ್ನೋದರ ಗೊತ್ತಿರೋವಂಥ, ಅರಿವಿರೋವಂಥವನು ನಾನು ಆಗಿರೋದ್ರಿಂದ ಇದಕ್ಕೆ ಇಪ್ಸು ಬಟ್ಸ್ಗೆ ನಾನು ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ ಅಂತೇಳಿ ಹೇಳಿಕೆ ಬಯಸ್ತೇನೆ. ಥ್ಯಾಂಕ್ ಯು. ಸೊ ಇದಿಷ್ಟು ಹೇಳಿಕೆ ಕೊಟ್ಟಿರ್ತಕ್ಕಂಥ ನಮ್ಮ ಉಗ್ರಪ್ಪ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ರೋಹನ್ ಹಿರೇಮಠ್, ಫ್ರೀಡಂ ಟಿವಿ, ಬೆಂಗಳೂರು. ಇನ್ನು ನಾಳೆ ಸಿಎಂ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ವಿಶ್ವಾಸ್ ವೈದ್ಯ ಮಾತನಾಡಿದ್ದಾರೆ. ಏನು ಹೇಳಿದ್ರು ಅಂತ ಕೇಳಿ. ಅದರ ಬಗ್ಗೆ ನನಗೆ ನೋ ಐಡಿಯಾ. ಬದಲಾವಣೆ CLP ಮೀಟಿಂಗು ಇನ್ನೂ ಯಾವುದು ಮೆಸೇಜ್ ಬಂದಿಲ್ಲ. ಈಗ ಹಂಗೆ ಸುಮ್ಮನೆ ಎಲ್ಲರೂ ತಾವು ಹೇಳ್ತಿದ್ದಾರೆ, ಹಂಗೆ ಹೇಳ್ತಾ ಇದ್ದಾರೆ. ಇನ್ನೂ ಮೆಸೇಜ್, ಅಧಿಕೃತವಾಗಿ ಮೆಸೇಜ್ ಬಂದಿಲ್ಲ. ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗ್ತಾರೆ ಅಂತ ಒಂದು ಚರ್ಚೆ ನಡೆಯುತ್ತೆ. ಅದು ಭಾಳ ದಿನದಿಂದ ಚರ್ಚೆ ನಡೀತಾ ಇದೆ. ಆಗ್ಬೋದು, ಆದರೆ ಒಳ್ಳೇದಲ್ರಿ. ಮತ್ತು ಸಂಘಟನೆ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಇದೆ ಅಹಿಂದ ನಾಯಕ, ಒಳ್ಳೆಯ ಕೆಲಸ ಮಾಡ್ತಾರೆ. ಎಲ್ಲ ಕಡೆ ಅವ್ರದ್ದು ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಇಡ್ತಾ ಇದೆ. ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಪ್ರಯತ್ನ ಮಾಡ್ತಾರೆ ಅಂತ ಭಾವಿಸ್ತೀವಿ. DK ಶಿವಕುಮಾರ್ CM ಆದರೆ ಸತೀಶ್ ಜಾರಕಿಹೊಳಿ ಅವರು DCM ಆಗ್ತಾರೆ, KPCC ಅಧ್ಯಕ್ಷರಾಗ್ತಾರೆ ಅನ್ನೋ ಅದೆಲ್ಲ ನಮಗೆ ಇನ್ನೂ ಇನ್ಫಾರ್ಮೇಷನ್ ಇಲ್ಲ ಸರ್. ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದೆ. ಈಗ ನೀವು ಈ 30 ಜಿಲ್ಲೆ ಒಳಗೆ ಉಳಿದವರು ಶಾಸಕರು ಒಬ್ಬರು ಸರ್, ಎಲ್ಲರೂ ಡೆಲ್ಲಿಯಾಗದವರು
ಲಾಬಿ ಮಾಡಕತ್ತಾರೆ ಕೆಲವೊಂದು. ನಾವು ಯಾವುದು ಮಿನಿಸ್ಟರ್ ಲಾಬಿ ಇಲ್ಲ ವಿ ಆರ್ ವೆರಿ ಸ್ಯಾಟಿಸ್ಫೈಡ್ ಬೈ ದಿಸ್ ಪ್ರೊಫೆಷನ್. ಇದರಲ್ಲಿ ಇರ್ತೀವಿ ಸಾಕು. ಸಿದ್ದರಾಮಯ್ಯ ಅವರು ಸಿಎಂ ಸ್ಯಾಟಿಸ್ಫ್ಯಾಕ್ಷನ್ ಅದಿರ. ಸಿದ್ದರಾಮಯ್ಯ ಸಿಎಂ ಒಳ್ಳೆ ಕೆಲಸ ಮಾಡಿದ್ದಾರೆ, ಮಾಡ್ಕೊಂಡು ಹೋಗ್ತಾರೆ ಎಲ್ಲ. ಈಗ ನಮಗೆ ಕ್ಷೇತ್ರಕ್ಕೂ ಎಲ್ಲ ಮಂತ್ರಿಗಳು ಕೂಡ ಅನೇಕ ಅನುದಾನ ಕೊಟ್ಟಿದ್ದಾರೆ. ನಾಯಕರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಎಫೆಕ್ಟ್ ಆಗುತ್ತಾ? ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸರ್, ಅದು ನಮಗೇನು ನಾವು ಐಡಿಯಾ ಇರಲ್ಲ. ಯಾಕಂದರೆ ಇದರಲ್ಲಿ ಯಾಕಂದ್ರೆ ಅವ್ರದೇ ಆದಂಥ ಒಂದು ಓಟ್, ಅದೇ ಅವ್ರದೇ ಆದ ಜನ ಬೆಂಬಲ ಐತಿ ಅಂತ ಯಾರು ಹೇಳಿದ್ದಾರೆ. ಮತ್ತೀಗ ಎಲ್ಲರೂ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ GT ದೇವೇಗೌಡ ಅವರು ಕೂಡ ಮಾತನಾಡಿದ್ದಾರೆ. ಅವರೇನು ಹೇಳಿದ್ದಾರೆ ಕೇಳಿ. ಈವಾಗಲೇ ಈಗ ಅದೇನು ಮಾತಾಡಲ್ಲ, ಸ್ವಲ್ಪ ಯೋಚನೆ ಮಾಡಿ ಹೇಳಿದ್ರು ಎಷ್ಟೊತ್ತು ಬಂದೆ ಅಂತ. ಜನ ಎಲ್ಲ MLAಗಳು ಮಂತ್ರಿಗಳೆಲ್ಲ ತುಂಬಿದ್ದಾರೆ. ಅದಕ್ಕೆ ಆಮೇಲೆ ಸಿಗ್ತೀನಿ ದೇವೇಗೌಡ ಅಂತ. ಅದು ಕೇಳಲಿಲ್ಲ, ನಾನು ಅದೇನು ಕೇಳಲಿಲ್ಲ, ಅದೇನು ಮಾತಾಡೋ ಟೈಮ್ ಆಗಲಿಲ್ಲ. ಆಮೇಲೆ ಹೇಳ್ತೀನಿ ಎಲ್ಲ. ಮಾತಾಡಿದೆ, ಏನಿಲ್ಲ, ಯಾವಾಗ ಬಂದೆ ಅಂದ್ರು ಭಾಳ ಹೊತ್ತಾಯ್ತು ಬಂದು ಮಾತಾಡ್ಸೋಕ್ಕೆ ಬಂದೆ ಅಂದೆ. ಅದಕ್ಕೆ ನೆಹರು ಜಯಂತಿಗೋಸ್ಕರ ಮಾಲಾರ್ಪಣೆ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಸಿಗ್ತೀನಿ ಅಂತ ಮಾತಾಡೋಕೆ ಅಲ್ಲಿ ಎಲ್ಲ ಮಂತ್ರಿಗಳು MLAಗಳೆಲ್ಲ ತುಂಬಿದ್ದಾರೆ, ಫುಲ್ ಕ್ರೌಡ್. ಅವರು ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ, ಎಲ್ಲ ಅಧಿಕಾರಿಗಳನ್ನು ಕೂಡ ಅನುಭವಿಸಿದ್ದಾರೆ. ಅವರು ಯಾವ ರೀತಿ ತೀರ್ಮಾನ ತಗೋಬೇಕು ಅಂತಕ್ಕಂಥ ಅನುಭವ ಅವ್ರಿಗಿದೆ. ಅದರಿಂದ ಈ ಸಂದರ್ಭದಲ್ಲಿ ನಾನು ಅವ್ರು ಮಾತಾಡ್ಸ್ತಕ್ಕಂಥದ್ದು ನನ್ನ ಕರ್ತವ್ಯ, ನಾನು ಬಂದಿದ್ದೀನಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ BY ವಿಜಯೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ರು ಅವರು ಕೇಳಿ. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಕೊನೆ ದಿನಗಳನ್ನು ನೋಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಅವನತಿಗೆ ಹೋಗ್ತಾ ಇದೆ. ಇದು ಸ್ಪಷ್ಟವಾಗಿ ಮುನ್ಸೂಚನೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇವತ್ತು ನಾಳೆ ರಾಜೀನಾಮೆ ಕೊಟ್ಟು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನನಗೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ವೈಯಕ್ತಿಕ ದ್ವೇಷ ಏನಿಲ್ಲ. ಅತಿ ಹೆಚ್ಚು ಅನುಭವ ಇರತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಬಹುಶಃ ದಕ್ಷಿಣ ಭಾರತದಲ್ಲೇನೆ ಇತರ ರಾಜ್ಯಗಳ ಕಂಪ್ಯಾರಿಸನ್ ಅನ್ನು ನೀವು ಮಾಡಿದ್ರೆ 10 ಲಕ್ಷ ಕೋಟಿ ರೂಪಾಯಿ ಸಾಲಗಳನ್ನು ಇವತ್ತು ಸಿದ್ದರಾಮಯ್ಯನವರು ಮಾಡಿರುವಂಥದ್ದು. ಅಂದ್ರೆ ರಾಜ್ಯ ಯಾವ ರೀತಿ ಸಾಲದ ಸುಳಿಯಲ್ಲಿ ಸಿಲುಕಿ ಹಾಕೊಂಡಿದೆ ಅನ್ನೋದನ್ನು ಕೂಡ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಇವತ್ತು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ರಾಜ್ಯವು ಕೂಡ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಎಲ್ಲರೂ ಕೂಡ ಆಲೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಇನ್ನು ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ ಕೇಳಿ. ಕೊನೆಗೂ ಆನೆ ಮರಿ ಹಾಕಿದೆ. ಎಲ್ಲವೂ ಕೂಡ ಬಹಳ ಕಡಿಮೆ ಕಾಲದಲ್ಲಿ ಮರಿ ಹಾಕತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಅಂತ ಅನ್ನೋದು ಕೂಡ 24 ಈ ಆನೆ 24 ತಿಂಗಳುಗಳು ಬೇಕಂತೆ ಮರಿ ಹಾಕ್ಲಿಕ್ಕೆ. ಅದೇ ಬಹುಶಃ ದೊಡ್ಡ ಇದು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದು. ಬಹುಶಃ ಅದು ಮರಿ ಹಾಕ್ದಂಗೆ ಕಾಣ್ತದೆ. ಇನ್ನು ಮರಿ ಹಾಕೋ ಕಾಯ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಏನೋ ರಾಜೀನಾಮೆ ಕೊಡ್ತಾರೆ ನಾಳೆ ಅನ್ನೋ ವರದಿಗಳು ನಿಮ್ಮ ಕಡೆಯಿಂದ ಎಲ್ಲ ಬರ್ತಾ ಇವೆ. ಅದರ ಬಗ್ಗೆ ನನಗೆ ಬಹಳ ಉತ್ಸುಕತೆ ಇಲ್ಲ. ಕಾಂಗ್ರೆಸ್ಸಿನ ಕಥೆ ಹೆಂಗಾಗಿದೆ ಅಂದ್ರೆ, ಓದಿಯ ಪಿಚಾಚಿ ಅಂದ್ರೆ ಇಲ್ಲ ಬಂದೆ ಗವಾಕ್ಷಿಯಲ್ಲಿ ಅಂತ. ಯಾರು ಬಂದ್ರು ಅದರ ಪರಿಸ್ಥಿತಿ ಅಷ್ಟೇ. ಅದು ಇರ್ರಿಪೇರಬಲ್ ಗೌರ್ಮೆಂಟ್ ಅದು, ಅದನ್ನ ಏನೂ ಆಗೋದಿಲ್ಲ. ಇವರೇನೋ ರಾಜೀನಾಮೆ ಕೊಡ್ಬೋದು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಸುದ್ದಿಯೂ ಕೂಡ ಬರ್ತಾ ಇದೆ. ನನಗೇನು ಅದಕ್ಕೂ ಬೇಜಾರಿಲ್ಲ. ಯಾಕಂತಂದ್ರೆ ಈಸ್ ಆಲ್ಸೋ ಮೈ ಫ್ರೆಂಡ್. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿರೋರು.
ಅವರಾದ್ರೆ ನನಗೇನು ನೋವಿಲ್ಲ. ಅದೇ ನನಗಿರ್ತಕ್ಕಂಥ ನೋವೇನಂದ್ರೆ 78 ವರ್ಷಗಳಾಯ್ತು, 80 ವರ್ಷ ಆಗ್ತಾ ಇದೆ ಸ್ವತಂತ್ರ ಬಂದು. ಕರ್ನಾಟಕದಲ್ಲಿ ದಲಿತರನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡು ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇನ್ನೊಂದು ಚುನಾವಣೆ ಬಂದ್ರೆ ಮಾಡ್ತೀವಿ ಅನ್ಕೊಂಡು ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ ವಂಚನೆ ಮಾಡಿಬಿಟ್ರಲ್ಲ ಕಾಂಗ್ರೆಸ್. ಇನ್ನು ಶೋಭಾ ಕರಂದ್ಲಾಜೆ ಅವರು ಏನು ಹೇಳಿದ್ರು ಈ ಬಗ್ಗೆ ಕೇಳಿ. ಸಿದ್ದರಾಮಯ್ಯನವರು ಹಳೆಯ ಹುಲಿ, ಯಾವಾಗ ಯಾವ ಆಟ ಆಡ್ತಾರೋ ಗೊತ್ತಿಲ್ಲ. ಅವ್ರು ರಾಜೀನಾಮೆ ಕೊಡುವ ತನಕನೂ ರಾಜೀನಾಮೆ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಮತ್ತೆ ಇದು ಅವರ ಪಕ್ಷದ ಆಂತರಿಕ ವಿಚಾರ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಅಥವಾ ನಾವು ಇದರಲ್ಲಿ ಮಾಡುವಂಥದ್ದು ಬಹಳ ಇಲ್ಲ. ನಾವು ಒಂದೇ ಹೇಳಬೇಕು, ನೀವು ಜನರ ಕೆಲಸ ಮಾಡೋದಕ್ಕೆ ನಿಮ್ಮನ್ನ 135 ಸೀಟ್ ಆಯ್ಕೆ ಮಾಡಿದ್ದಾರೆ. ಜನರ ಕೆಲಸ ಮಾಡಿ, ಜನರ ಕೆಲಸ ಮರೆತು ಬರೀ ಕುರ್ಚಿಗಾಗಿ ಕಾದಾಟ ಮಾಡ್ತಾ ಇದ್ದೀರಿ. ಯಾರು ಯಾವ ಮಂತ್ರಿ ಆಗ್ಬೇಕು, ಯಾರು ಉಪಮುಖ್ಯಮಂತ್ರಿ ಆಗ್ಬೇಕು, ಇದನ್ನೇ ಕಾದಾಟ ಮಾಡ್ತಾ ಇದ್ದೀರಿ. ಇದು ಬಿಟ್ಬಿಡಿ, ಜನರ ನೋವನ್ನು ಆಳಿಸಿ ಅನ್ನುವಂತ ಆಗ್ರಹ. ಇನ್ನು ಸಿದ್ದರಾಮಯ್ಯನವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ MLC ಜಕ್ಕಪ್ಪನವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ರು ಕೇಳಿ. ಅದು ಫಾಸ್ಟ್ ಆಗಿ ಬರ್ತಾ ಇದೆ. ಆ ಕಾರಣಕ್ಕೋಸ್ಕರ ರಾಜ್ಯಸಭಾ ಕ್ಯಾಂಡಿಡೇಟ್ ಯಾರಾಗಬೇಕು, ನಾವು ಕಾಂಗ್ರೆಸ್ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ 3 ಮಂದಿ ಇಲೆಕ್ಟ್ ಆಗೋದು ನಮಗೆ ಸಂಖ್ಯಾಬಲ ಇದೆ. ನಮ್ಮ ನಾಯಕರಾದಂಥ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಜ್ಯಸಭೆಗೆ ಪುನರ್ ಆಯ್ಕೆ ಆಗಬೇಕು ಅನ್ನೋದು ಎಲ್ಲರ ಅಭಿಲಾಷೆ, ಹೈಕಮಾಂಡಿನ ಅಭಿಲಾಷೆ. ಆದ್ದರಿಂದ ಅವರೊಂದು ಬಿಟ್ಟು ಮತ್ತೆ ಇನ್ನಿಬ್ಬರು ಕ್ಯಾಂಡಿಡೇಟ್ ಯಾರಾಗಬೇಕು ಅನ್ನೋಂಥದ್ದು ಚರ್ಚೆ ನಡೀತು. ಅದ್ರ ಜೊತೆಗೇನೆ 7 ವಿಧಾನ ಪರಿಷತ್ ಸ್ಥಳಗಳು ಖಾಲಿ ಆಗ್ತವೆ. ಅದರಲ್ಲಿ 3 ಹೋದ್ರೂ ನಮಗೆ ಈ 4 ಯಾರಾಗಬೇಕು ಅನ್ನುವಂಥದ್ದು ಅದು ಚರ್ಚೆ. ಯಾಕಂದರೆ 1ನೇ ತಾರೀಕಿಗೆ ನಾಮಿನೇಷನ್ ಪ್ರಾರಂಭ ಆಗ್ತವೆ. ಆದ್ರಿಂದ ಅದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. 2ನೇದು ಏನಾಗಿದೆ ಅಂದರೆ RSS BJP ಅವರು ಕರ್ನಾಟಕದಲ್ಲಿ ಹೇಗೆ ವೆಸ್ಟ್ ಬೆಂಗಾಲ್ದಲ್ಲಿ SIR ಮಾಡಿದ್ದಾರೆ, ಬಿಹಾರದಲ್ಲಿ SIR ಮಾಡಿ ದುರುಪಯೋಗ ಪಡ್ಕೊಂಡು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಆದಿವಾಸಿ, ಹಿಂದುಳಿದ ವರ್ಗ, ಮುಸ್ಲಿಮ್ಗಳನ್ನ ಮತಗಳನ್ನ ಕಿತ್ಕೋಬೇಕು, ಅವ್ರನ್ನ ಮತದಾರ ಪಟ್ಟಿಯಿಂದ ಅವ್ರನ್ನ ಕಿತ್ತು ಹಾಕ್ಬೇಕಂತ ಏನು ತಂತ್ರ ಹೂಡಿದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಿದ್ದಂಗೆ ಅಮಿತ್ ಶಾ ಅವರು 2 ಸಲ ಕರ್ನಾಟಕ ಬಂದು ಹೋಗಿದ್ದಾರೆ. ನರೇಂದ್ರ ಮೋದಿ ಅವರು ಬಂದು ಹೋಗಿದ್ದಾರೆ. ಮೊನ್ನೆ BJPಯ ರಾಷ್ಟ್ರೀಯ ಅಧ್ಯಕ್ಷರು ಬಂದು ಹೋಗಿದ್ದಾರೆ. ನಮಗೆ ಮಾಹಿತಿ ಇದ್ದಂಗೆ ಅವರು RSS BJP ಅವರು ಕರ್ನಾಟಕದಲ್ಲಿ 97 ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸೋಲಿಸಬೇಕು ಅಂತೇಳಿ ತಂತ್ರ ಹೂಡಿದ್ದಾರೆ.